ಮೀನರಾಶಿ. ಮೀನರಾಶಿಯವರ ಮಾಲೀಕರು ಕೂಡ ಸಹ ನಮ್ಮ ಗುರು ಜುಪಿಟರ್. ಗುರು ಬಂದಿದ ತಕ್ಷಣ ನಾಲೆಡ್ಜ್ ಅದು ಜ್ಞಾನ. ಅವ್ರಿಗೆ ಜ್ಞಾನ ತಿಳ್ಕೊಳೋದ್ರಲ್ಲಿ ಬಹಳಷ್ಟು ಆಸಕ್ತಿ ಅವರಿಗೆ. ಅವ್ರಿಗೆ ಎಷ್ಟೇ ವಯಸ್ಸಾಗಿರ್ಬೋದು, ರೈಟ್, ಅವರು ಬಹಳ ಸಣ್ಣವರಂಗೆ ಫೀಲ್ ಆಗಿಬಿಡ್ತಾರೆ. ಅಯ್ಯೋ, ಪ್ರಪಂಚದಲ್ಲಿ ಏನೇನೋ ಆಗ್ತಿದೆ ಇವಾಗ, ನನಗೇನೂ ಗೊತ್ತಿಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಅವರಿಗೆ. ಸೊ ಆದ್ದರಿಂದ ಅವರು ಕಲಿತಾನೇ ಇರ್ತಾರೆ ಅವರು. ಆ್ಯಂಡ್ ಇನ್ನೊಂದು ಏನಂದರೆ, ಅವರ ಜೀವನನೇ ದೇವ್ರು ನಂಬ್ಕೊಂಡು ಜೀವನ ಮಾಡೋ ಥರ. ಅವ್ರು ಏನಾದರೂ ಡಿಸಿಷನ್ ತೊಗೋಬೇಕಂತ ಇಟ್ಕೊಳ್ಳಿ, ಏನಾದರೂ ಮಾಡಬೇಕು, ಮಾಡಿಬಿಡೋಣ ಆಮೇಲೆ ನೋಡೋಣ ಅನ್ನೋ ರೀತಿಯಲ್ಲಿ ಅವ್ರದ್ದು ಅಪ್ರೋಚ್ ಇರುತ್ತೆ. ಸೊ ಅದನ್ನು ಹಿಂದಿಯಲ್ಲಿ ರಾಮ್ ಭರೋಸೆ ಅಂತ ಹೇಳ್ತಾರೆ. ಸೊ ದೇವ್ರು ನಂಬ್ಕೊಂಡು ಅವರ ಜೀವನ ಮಾಡೋದು. ಸೊ ಅದರಿಂದ ಏನಾಗುತ್ತೆ ಆ ಕ್ಯಾಲ್ಕುಲೇಷನ್ ಇರೋದಿಲ್ಲ, ಮಾಡೋಣ ನೋಡೋಣ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಅವ್ರಿಗೆ ಈಗೋ ಇರೋದಿಲ್ಲ ಅವರಲ್ಲಿ. ಅವರ ಬಗ್ಗೆ ಬೇರೆಯವ್ರು ಏನು ಅನ್ಕೋತಾರೆ, ಏನು ಅವ್ರು ಹಾಕಿರೋ ಬಟ್ಟೆ, ಅವ್ರಿಗೆ ಯಾವುದಕ್ಕೂ ಅವ್ರು ಬೇಜಾರು ಮಾಡ್ಕೊಳಲ್ಲ, ತಲೆ ಕೆಡಿಸ್ಕೊಳೋದಿಲ್ಲ. ಯಾಕಂದರೆ ಅವರೇ ಜೀವನದ ಯುದ್ಧದಲ್ಲಿ ಅವರು ವ್ಯಸ್ತವಾಗಿರ್ತಾರೆ. ಸೊ ಆದ್ದರಿಂದ ಅವರು ತುಂಬ ತಲೆ ಕೆಡಿಸ್ಕೊಳೋದಿಲ್ಲ. ಸೊ ಇದು ನಮ್ಮ ಮೀನರಾಶಿ, ಗುರುವಿನ ರಾಶಿ, ಕೊನೆಯ ರಾಶಿ.